ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವ್ಲಾಗ್ ಮಾಡಬೇಕಂತ ತುಂಬ ದಿವಸದಿಂದ ಟ್ರೈ ಮಾಡ್ತಿದ್ದೆ. ಬಟ್ ಈ ವ್ಲಾಗ್ ಮಾಡೋದಕ್ಕೆ ನನ್ನ ಕೈಲಿ ಆಗ್ತಿರ್ಲಿಲ್ಲ. ಓಕೆ, ಆಲ್ರೆಡಿ ತಮ್ಮನೇಲಿ ನೋಡಿದ್ರೆ ಇವಾಗ ನಿಮಗೆಲ್ಲ ಗೊತ್ತಾಗಿರುತ್ತೆ. ನನ್ನ ಒಂದು ಪ್ರೆಗ್ನೆನ್ಸಿ ವ್ಲಾಗ್. ಆ್ಯಕ್ಚುಲಿ ಇಷ್ಟು ಬೇಗ ಏನಕ್ಕೆ ರಿವೀಲ್ ಮಾಡೋದು ಅಂತ ನಾನು ವೆಯ್ಟ್ ಮಾಡ್ತಾನೆ ಇದ್ದಷ್ಟು ದಿವಸದಿಂದ. ಅಟ್ಲೀಸ್ಟ್ ಒಂದು 3 ಮಂತ್ಸ್ ಆದರೂ ಕಂಪ್ಲೀಟ್ ಆಗಲಿ ಅನ್ನೋದು ನನ್ನ ಇಂಟೆನ್ಷನ್ ಇತ್ತು. ಬಟ್ ಬಿಡು, ಹೇಳಿಬಿಡೋಣ ಅಂತ ಅನಿಸಿ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ಇವಾಗ ಆ್ಯಕ್ಚುಲಿ ನಾನು ಮಣಿಯವರ ಮನೆಗೆ ಬಂದಿದ್ದೀನಿ. ಸ್ವಲ್ಪ ಪ್ರೆಗ್ನೆನ್ಸಿದೆಲ್ಲ ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿಸ್ಕೊಬೇಕಿತ್ತು. ತಾಯಿ ಕಾರ್ಡ್, ಇವಾಗ ನಂದು ಆಧಾರ್ ಕಾರ್ಡ್ ಎಲ್ಲ ಕರ್ನಾಟಕದವರಿಲ್ಲ, ಎಲ್ಲ ತಮಿಳ್ನಾಡ್ದು ಆಗಿಬಿಟ್ಟಿದೆ ಡಾಕ್ಯುಮೆಂಟ್ಸ್ ಎಲ್ಲ. ಆಲ್ರೆಡಿ ಮೇ ಬಿ ನಾನು ಬ್ಲಾಗಲ್ಲಿ ಹೇಳಿರ್ತೀನಿ. ನಂದು ಡಾಕ್ಯುಮೆಂಟ್ಸ್ ಎಲ್ಲ ಇವಾಗ ಆಧಾರ್ ಕಾರ್ಡು ಅದೆಲ್ಲ ತಮಿಳ್ನಾಡ್ದೇ ಇರೋದ್ರಿಂದ ನನಗೆ ಕರ್ನಾಟಕದ ಬೆನಿಫಿಟ್ಸ್ ಏನೂ ಸಿಗೋಲ್ಲ. ಹಾಗಾಗಿ ಇವಾಗ ಪಾಪ ವ್ಯಾಕ್ಸಿನ್ ಎಲ್ಲ ಹಾಕ್ಸ್ಬೇಕಾಗತ್ತಲ್ಲ. ಸೊ ಆ ಒಂದು ರೀಸನ್ಗೆ ಅದೆಲ್ಲದನ್ನು ರೆಡಿ ಮಾಡ್ಕೊಳ್ಳೋಣ, ಕಾರ್ಡ್ ಎಲ್ಲ ರೆಡಿ ಮಾಡ್ಕೋಬೇಕು ಅನ್ನೋ ರೀಸನ್ಗೆ ಇವತ್ತು ಮಣಿಯವ್ರ ಮನೆಗೆ ಅವ್ರೂರಿಗೆ ಬಂದಿದ್ದೆ. ಸೊ ಇವತ್ತು ನಾನು ಹೆಂಗೆ ವಿಡಿಯೋ ಮಾಡೋಕ್ಕಾಯಿತು ಅಂತಂದರೆ, ನನಗೆ ಮೆಡಿಸನ್ ತೊಗೊಂಡ್ರೆ ಆಗ್ತಿಲ್ಲ. ನನಗೆ ಆ್ಯಕ್ಚುಲಿ ಇವಾಗ ಫೋಲಿಕ್ ಆ್ಯಸಿಡ್ ನೈಟ್ ಟೈಮ್ ತೊಗೊಳಕ್ಕೆ ಕೊಟ್ಟಿರೋದು. ನಾನು ನೈಟ್ ಟೈಮ್ ಟ್ಯಾಬ್ಲೆಟ್ ತೊಗೋತೀನಿ ಅಂತ ಇಟ್ಕೊಳ್ಳಿ, ಅದನ್ನು ನೆಕ್ಸ್ಟ್ ಡೇ ನನಗೆ ಆಗಲ್ಲ, ತುಂಬ ಸುಸ್ತಾಗುತ್ತೆ, ವಾಮಿಟಿಂಗ್ ಎಲ್ಲ ಜಾಸ್ತಿ ಇದೆ. ಸೊ ಆಗ್ತಿರ್ಲಿಲ್ಲ. ಹಾಗಾಗಿ ಇವತ್ತು ನಾನು ಜರ್ನಿ ಮಾಡಬೇಕಿತ್ತು. ಜರ್ನಿ ಮಾಡಿದ್ರೆ ವಾಮಿಟಿಂಗ್ ಇನ್ನೂ ಹೆವಿ ಆಗುತ್ತೆ. ಸೊ ಹಾಗಾಗಿ ನಿನ್ನೆ ನೈಟು ಮೆಡಿಸನ್ ಸ್ಕಿಪ್ ಮಾಡಿದ್ದೆ. ಹಂಗಾಗಿ ಇವತ್ತು ಸ್ವಲ್ಪ ನಾನು ಆರಾಮಾಗಿದ್ದೀನಿ. ನಾನು ಮೆಡಿಸನ್ ತೊಗೊಂಡಿಲ್ಲ ಅಂದರೆ ನಾನು ಸ್ವಲ್ಪ ಮುಂಚೆಗಿಂತ ನಾರ್ಮಲ್ ಡೇಸ್ಗಿಂತ ಸ್ವಲ್ಪ ನಾರ್ಮಲ್ ಆರಾಮಾಗಿ ಇರ್ತೀನಿ. ಮೆಡಿಸನ್ ತೊಗೊಂಡ್ರೇ ನನಗೆ ಆಗ್ತಿಲ್ಲ. ಯಾವಾಗ ನಾನು ಮೆಡಿಸನ್ ಸ್ಟಾರ್ಟ್ ಮಾಡಿದೆ, ಫಸ್ಟ್ ಸ್ಕ್ಯಾನಿಂಗ್ ಎಲ್ಲ ಆದಮೇಲೆ ಮೆಡಿಸನ್ಸ್ ಎಲ್ಲ ಕೊಟ್ಟರು, ಅವತ್ತಿಂದ ನನಗೆ ಈ ಸುಸ್ತು, ವಾಮಿಟಿಂಗ್ ಅದೆಲ್ಲ ಶುರು ಆಯಿತು. ಇನ್ನೂ ನಿಂತಿಲ್ಲ. ನನಗೆ ಹೆಂಗಾಗಿದೆ ಅಂತಂದರೆ ಜೀವನನೇ ಬೇಕಿಲ್ಲ, ಈ ಪ್ರಪಂಚನೇ ಬೇಕಿಲ್ಲ. ಪಾಪ ನನ್ನ ಮಗನ ಕಡೆಗೂ ನನಗೆ ಏನು ಗಮನ ಕೊಡೋಕ್ಕಾಗ್ತಾಯಿಲ್ಲ. ಆ ಥರ ಆಗ್ಬಿಟ್ಟಿದೆ, ಆ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀನಿ ಇವಾಗ. ಓಕೆ, ಅದೆಲ್ಲ ನಾನು ಒಂದಷ್ಟು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಇದೆ, ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ತೋರಿಸ್ತೀನಿ, ಬನ್ನಿ ನೋಡ್ಕೊಂಬರೋಣ. ಆಮೇಲೆ ಮುಂದಿಂದೇನಿದೆ ಅದನ್ನು ಆಮೇಲೆ ಮಾತಾಡೋಣ. ನಾನು ಡೇಟೆಲ್ಲ ಮೆನ್ಷನ್ ಮಾಡಿರ್ತೀನಿ ಅಲ್ಲೇ ಸ್ಕ್ರೀನಲ್ಲೇ. ಆ್ಯಕ್ಚುಲಿ ಇದು ಹಿಂದಿನ ದಿವಸನೇ ನಾನು ಡೈಲಿ ವಾಕ್ ಹೋಗ್ತೀನಲ್ಲ ಪುನರ್ವನ್ ಕರ್ಕೊಂಡು, ಆವಾಗ ಈವ್ನಿಂಗ್ ತಂದು ಇಟ್ಕೊಂಡಿದ್ದೆ, ಆಯಿತಾ. ನೆಕ್ಸ್ಟ್ ಡೇ ಮಾರ್ನಿಂಗ್ ಟೆಸ್ಟ್ ಮಾಡೋಣ, ಯಾಕಂದರೆ ನಾನು ತುಂಬ ಬೇಗನೆ ಟೆಸ್ಟ್ ಮಾಡ್ತಿದ್ದೆ. ನಾನು ಟೆಸ್ಟ್ ಮಾಡಿದಾಗ ನನಗೆ 1 ಮಂತ್ 5 ಡೇಸ್ ಮೇ ಬಿ, ಕರೆಕ್ಟಾಗಿ ನೆನಪಿಲ್ಲ, ಮರ್ತಿದ್ದೀನಿ. 5 ಡೇಸ್ ಆರ್ 6 ಡೇಸ್ ಅಷ್ಟೇ ಆಗಿದ್ದು. ಹಂಗಾಗಿ ಬೇಗನೆ ಟೆಸ್ಟ್ ಮಾಡ್ತಿದ್ನಲ್ಲ ಅಂತಂದ್ಬಿಟ್ಟು ಅರ್ಲಿ ಮಾರ್ನಿಂಗ್ ಟೆಸ್ಟ್ ಮಾಡಿದ್ರೆ ಅದು ರಿಸಲ್ಟ್ ನೀಟಾಗಿ ಗೊತ್ತಾಗುತ್ತೆ. ಇಲ್ಲಾಂದರೆ ತುಂಬ ಲೈಟ್ ಲೈನ್ ಬರುತ್ತೆ. ಸೊ ಆ ಥರ ಎಲ್ಲ ಆಗುತ್ತೆ, ಇಲ್ಲಾಂದರೆ ಶೋ ಆಗೋಲ್ಲ, ಹಾಗೆಲ್ಲ ಆಗುತ್ತೆ. ಅದಕ್ಕೋಸ್ಕರ ನಾನು ಅರ್ಲಿ ಮಾರ್ನಿಂಗೆ ಟೆಸ್ಟ್ ಮಾಡಿದೆ. ನಂಗೆ ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಅಯ್ಯೋ, ಯಾವಾಗ ಟೆಸ್ಟ್ ಮಾಡ್ತೀನೋ ಅಂತ. ಯಾಕಂದರೆ ನನಗೆ ನನ್ನ ಒಂದು ಮೆನ್ಸ್ಟ್ರುವಲ್ ಸೈಕಲ್ ಕರೆಕ್ಟಾಗಿತ್ತು. 30 ಡೇಸ್, 29 ಆರ್ 30 ಡೇಸ್ ಅಷ್ಟೇ. ಅದ್ರ ಮೇಲೆ ನನಗೆ ಎಕ್ಸ್ಟ್ರಾ ಆಗ್ತಿಲ್ಲ, ಕರೆಕ್ಟಾಗಿತ್ತು. ಹಂಗಾಗಿ ನನಗೆ 2 ಡೇಸ್ ಆಗ್ತಿದ್ದಂಗೆ ಸ್ವಲ್ಪ ಡೌಟ್ ಬಂತು. ಅಷ್ಟು ಬೇಗ ಚೆಕ್ ಮಾಡಿದ್ರೆ ಗೊತ್ತಾಗಲ್ಲ ಅಲ್ವಾ. ಸೊ ವೆಯ್ಟ್ ಮಾಡೋಣ ಅಂತಂದ್ಬಿಟ್ಟು ನಾನು ಹೆಂಗೋ ಒಂದು 5 ಡೇಸ್ ಕಳೆದೆ. ಆ 5 ಡೇಸ್ ಕಳೆಯೋಷ್ಟು ನನಗೆ ತುಂಬ ಎಷ್ಟೊಂದು ದಿನ ಕಳೀತಿದ್ದೀನೋ ಅನ್ನೋ ಥರ ಫೀಲ್ ಆಗ್ತಿತ್ತು. ಯಾವಾಗ ಆಗುತ್ತೋ, ಯಾವಾಗ ಟೆಸ್ಟ್ ಮಾಡ್ತೀನೋ, ಯಾವಾಗ ನಂಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೋ ಅಂತ. ಬಟ್ ಯಾರಿಗೂ ಹೇಳ್ಕೊಂಡಿರಲಿಲ್ಲ ಈ ಥರ ಆಗಿದೆ ಅಂತ, ಯಾರಿಗೂ ಹೇಳಿರಲಿಲ್ಲ. ಟೆಸ್ಟ್ ಮಾಡಿದ್ಮೇಲಂತೂ ನಿಜವಾಗ್ಲೂ ತುಂಬಾ ಖುಷಿಯಾಗೋಯಿತು. ಅಲ್ಲಿ ಪುನರ್ವ ಅಳ್ತಾ ಇದ್ದಾನೆ. ಬಾಬಾ ನೋಡಿಲ್ಲಿ, ಯಾಕೆ ಅಳ್ತಿದ್ಯಾ? ಬಾಬಾ ಬಂತು ಬಾ. ಹಾಕಂದ ಇಲ್ಲಿ ಮಲ್ಕೋಬೇಕಾ? ಏನಪ್ಪ ಮಲ್ಕೋಬೇಕಾ? ಅಡುಗೆ ಮನೆಗ ಬಾ, ಹೋಗೋಣ ಬಾ. ಅಡುಗೆ ಮನೆ ಪ್ರಿಯ ಇವನು.
ಏನು ಮಾಡೋಣ ಅಡುಗೆ ಮನೇಲಿ? ವಾಷಿಂಗ್ ಮಿಷಿನ್ ಕೂರಿಸ್ಬೇಕಾ? ಅದು ಜಿಗ್ 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 ಜಿಗಿ ಅಂದ್ಬಿಟ್ರೆ ಆಮೇಲೆ ಅದು ಸೌಂಡ್ ಮಾಡಿದ್ರೆ ಏನು ಮಾಡ್ತೀಯಾ? ಲೈಟ್ ಹಾಕೋಣ ತಡಿ, ಕಾಣಿಸ್ತಿಲ್ಲ. ಲೈಟ್ ಹಾಕ್ಲಾ? ಕೂತ್ಕೊ, ಲೈಟ್ ಹಾಕಿ ಬರ್ತೀನಿ. ಇಲ್ಲೇ ಅಡುಗೆ ಮನೆ ಲೈಟ್ ಹಾಕ್ತೀನಿ. ಕೂತ್ಕೊ, ಲೈಟ್ ಹಾಕ್ತೀನಿ ತಡಿ, ಅಡುಗೆ ಮನೆ ಲೈಟ್ ಹಾಕ್ತೀನಿ. ಕತ್ಲೆ ಅಲ್ವಾ? ಕತ್ಲೆ ಮಾಡ್ಲಾ? ಯಾಕೆ? ಏನಪ್ಪ? ಏನ್ ಬೇಕು ನಿಂಗೆ ವಾಷಿಂಗ್ ಮಿಷಿನ್ ಮೇಲೆ? ಅಯ್ಯಪ್ಪ, ನನ್ಗಂತೂ ನಿಜವಾಗ್ಲೂ ಹೆಂಗ್ ರಿಯಾಕ್ಟ್ ಮಾಡಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಓಕೆ, ಇವಾಗ ಬೆಳಿಗ್ಗೆ ಟೈಮು 8 ಗಂಟೆ. ಯಾರಿಗೂ ಗೊತ್ತಿಲ್ಲ ವಿಷಯ ಇನ್ನು. ನೋಡೋಣ, ಮಣಿ ತಿಂಡಿಗೆ ಬರ್ತಾನಲ್ಲ ಆವಾಗ ಹೇಳಬೇಕು. ನೋಡೋಣ ಹೇಗಿರುತ್ತೆ ಅವ್ನ ರಿಯಾಕ್ಷನ್ ಅಂತ. ಆಮೇಲೆ ಒಬ್ಬೊಬ್ಬರಾಗಿ ಎಲ್ಲಿಗೋ ಹೇಳಬೇಕು. ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ಇದ್ರಲ್ಲಿ ಹಾಕಿಟ್ಟೆ. ಆವತ್ತು ನೋಡಿದ್ರೆ ಮಣಿ ತಿಂಡಿಗೂ ಬರಲಿಲ್ಲ, ಮಧ್ಯಾಹ್ನ ಊಟಕ್ಕೂ ಬರಲಿಲ್ಲ. ನನಗೆ ಖುಷಿ ತಡೆಯೋಕ್ಕಾಗ್ತಿಲ್ಲ, ಯಾರ ಹತ್ರ ಆದರೂ ಹೇಳ್ಕೋಬೇಕು ಅನ್ಸೋದು. ಅಷ್ಟೇ ಕರೆಕ್ಟಾಗಿ ಶೈಲಮ್ಮ ಪ್ರತಿಮಕ್ಕ ಅವ್ರು ಕಾಲ್ ಮಾಡಿದ್ರ. ನನಗೆ ಈಗಲೇ ಹೇಳೋದು ಬೇಡ, ಸ್ಕ್ಯಾನ್ ಆದಮೇಲೆ ಹೇಳೋಣ ಅಂದ್ಕೊಂಡಿದ್ದೆ. ಅವಳಿಗೆ ತಡ್ಕೊಳಕ್ಕಾಗದೆ ಯಾರ ಹತ್ರ ಒಬ್ರ ಹತ್ರ ಹೇಳ್ಕೊಂಬಿಟ್ರೆ ಒಂಥರ ರಿಲೀಫ್ ಆಗುತ್ತೆ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟು ಫಸ್ಟ್ ಆ್ಯಕ್ಚುಲಿ ನಾನು ಅವ್ರ ಹತ್ರನೇ ಹೇಳಿದ್ದು. ಆಮೇಲೆ ಮಣಿ ಬಂದಿದ್ದು ಸಂಜೆ 5 ಗಂಟೆ 6 ಗಂಟೆ ಏನೋ ಆಗಿತ್ತು. ಆವಾಗ ಮಣಿಗೆ ನಾನು ಹೇಳಿದ್ದು. ಅಲ್ಲಿವರೆಗೂ ಫೋನಲ್ಲೂ ನಾನು ಹೇಳಿರಲಿಲ್ಲ. ಆಯಿತು ಬಿಡು, ಹಂಗೆ ಮಾಡ್ತೀನಿ. ಹಂಗೇನು ಹೊಸ ಜ್ಯುವೆಲರಿ ಏನ ಬಾಗಿದೆಯಾ? ಆ್ಯಂಡ್ ನಾನು ಚೆಕ್ ಮಾಡಿ 2 ಡೇಸ್ಗೆ ನಾನು ಹಾಸ್ಪಿಟಲ್ ವಿಸಿಟ್ ಮಾಡಿದ್ದು. ಆ್ಯಕ್ಚುಲಿ ಅದು ಅಜ್ಜಂಪುರದಲ್ಲೇ ಇದ್ದಿದ್ದು ಹಾಸ್ಪಿಟಲ್ಲು, ರಾಜ್ ನರ್ಸಿಂಗ್ ಹೋಮ್ ಅಂತ. ಅದು ಮೈನ್ ಬ್ರಾಂಚು ತರೀಕೆರೆಯಲ್ಲಿತ್ತು. ಸೊ ಇಲ್ಲಿ ಅವರು ನರ್ಸಿಂಗ್ ಹೋಮ್ ಓಪನ್ ಮಾಡ್ಕೊಂಡಿದ್ರು. ಅಲ್ಲೇ ತೋರಿಸೋಣ, ನಿಯರ್ ಬೈ ಇದೆ ಅಂತ ಅಂದ್ಬಿಟ್ಟು ನಾನು ಸದ್ಯಕ್ಕೆ ಅಲ್ಲೇ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ. ಶುರು ಮಾಡಿದ್ದೆ ಆ್ಯಕ್ಚುಲಿ. ಮನೆಗೂ ಸ್ವಲ್ಪ ನಿಯರ್ ಬೈ ಇದೆ. ದೂರ ಎಲ್ಲ ಆದರೆ ಮನೆಗೂ ಕ್ಲಾಸ್ ಇರುತ್ತೆ, ರಜೆ ಹಾಕ್ಕೊಂಡು ಬರೋಕ್ಕಾಗಲ್ಲ. ಅಜ್ಜಂಪುರನೇ ಆದರೆ ನಾನೊಬ್ಬಳೇ ಹೆಂಗೋ ಮ್ಯಾನೇಜ್ ಮಾಡ್ಕೊಬೋದು ಅಂತಂದ್ಬಿಟ್ಟು ಅಲ್ಲೇ ನಾನು ತೋರಿಸೋದಕ್ಕೆ ಕಂಟಿನ್ಯೂ ಮಾಡಿದೆ. ಸೊ ನೋಡ್ಕೊಬಂದ್ರಲ್ಲ. ಸೊ ಎಲ್ಲ ಮನೆದು ರಿಯಾಕ್ಷನ್ ಎಲ್ಲ ಹೆಂಗಿರುತ್ತೆ ಅದೆಲ್ಲ ಕ್ಯಾಪ್ಚರ್ ಮಾಡ್ಕೋಬೇಕು ಅನ್ನೋದಿತ್ತು ಅಷ್ಟೇ. ಅವ್ನ ರಿಯಾಕ್ಷನು ವಾ ಅಂತ. ಯಾಕಂದರೆ ಅವನಿಗೂ ಏನೋ ಇವಾಗ ಜವಾಬ್ದಾರಿಗಳಿರುತ್ತೆ, ಭಯ ಇರುತ್ತೆ. ಫೈನಾನ್ಷಿಯಲಿ ಮುಂದೆ ನಾವು ಇನ್ನೂ ಸ್ಟ್ರಾಂಗ್ ಆಗಬೇಕಾಗುತ್ತೆ, ಅದು ಎಲ್ಲ ಇರುತ್ತಲ್ವ. ಸೊ ವಾ ಅಂತ ಇತ್ತು ಅವನ ರಿಯಾಕ್ಷನ್. ಅಟ್ ಪ್ರೆಸೆಂಟ್ ಇವಾಗ ನನಗೆ ನಾನು ವಿಡಿಯೋ ಮಾಡ್ತಾ ಇರೋದು 10th ಡೇಟ್, ಇವತ್ತು ಮಾರ್ಚ್ 10 ಆಯಿತಾ. ಇವಾಗ ನನಗೆ 9th ವೀಕ್, 3 ಮಂತ್ಸ್ ರನ್ನಿಂಗಲ್ಲಿದೆ. 2 ಮಂತ್ಸ್ ಕಂಪ್ಲೀಟ್ ಆಗಿ 3ನೇ ತಿಂಗಳು ನಡೀತಾ ಇದೆ. ಅಂಡ್ ಆ್ಯಕ್ಚುಲಿ ಸ್ಕ್ಯಾನಿಂಗ್ ಡೇಟಿಗೂ ನನ್ನ ಒಂದು ಡೇಟ್ಗೂ ಸ್ವಲ್ಪ ವೇರಿ ಆಗುತ್ತೆ. ಒಂದು 3 to 4 ಡೇಸ್ ಏನೋ ವೇರಿ ಬರ್ತಾ ಇದೆ. ಓಕೆ, ನನಗೆ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ. ಸ್ಟಾರ್ಟ್ ಮಾಡೋದೇನೋ ಮಾಡಿದೆ, ಏನು ಹೇಳಬೇಕು ಹೀಗೆ ಏನು ಕತೆ ಗೊತ್ತಿಲ್ಲ. ಏನಾದರೂ ಕ್ವಶನ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಿಪ್ಲೈ ಕೊಡ್ತೀನಿ ನಾನು. ಏಕೆಂದರೆ ಪ್ರೆಗ್ನೆಂಟ್ ಲೇಡೀಸ್ ಅಂದರೆ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಇರುತ್ತಲ್ಲ, ಅವರಿಗಂತೂ ನಿಜವಾಗ್ಲೂ ತುಂಬ ಕ್ವಶನ್ಸ್ ಇರುತ್ತೆ, ತುಂಬ ಡೌಟ್ಸ್ ಇರುತ್ತೆ, ತುಂಬ ಕುತೂಹಲಗಳು ಸಿಕ್ಕಾಬಟ್ಟೆ ಇರುತ್ತೆ. ನನಗೂ ಅಷ್ಟೇ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಸುಮ್ಮನೆ ಮೊಬೈಲಲ್ಲಿ ಹುಡುಕು ಈ ಥರ ಪ್ರೆಗ್ನೆನ್ಸಿ ವ್ಲಾಗ್ ಯಾರ್ಯಾರು ಮಾಡಿದ್ದಾರೆ, ಫಸ್ಟ್ ಪ್ರೆಗ್ನೆನ್ಸಿ ವ್ಲಾಗ್ ಎಲ್ಲಾರ್ದು ಹುಡುಕಿದ್ದೀನಿ. ಇವಾಗ ನಾವು ಡಾಕ್ಟ್ರ್ ಹತ್ರ ಹೋದ್ರೂ ನಮಗಿರೋ ಎಲ್ಲ ಡೌಟ್ಸು ನಾವು ಕ್ಲಿಯರ್ ಮಾಡ್ಕೊಳಕ್ಕಾಗಲ್ಲ. ಕೆಲವೊಂದು ಡೌಟ್ಸ್ ನೆನಪಾಗಲ್ಲ, ಕೆಲವೊಂದು ಕ್ವೆಶನ್ಸ್ ಇದ್ರೂ ಅಯ್ಯೋ ಅವ್ರ ಹತ್ರ ಹೆಂಗೆ ಕೇಳೋದು ಅಂತ ಮುಜುಗರ ಪಟ್ಕೊಂಡು ನಾವು ಕೇಳಿರಲ್ಲ. ಈ ಥರ ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳಿದೆ ನಾನು ಅಷ್ಟೇ.
ಓಕೆ, ನಾನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಬರ್ತಾ ಇರುತ್ತೆ, ಟ್ರೈ ಮಾಡ್ತೀನಿ. ನನಗೆ ಆದಷ್ಟು ಬೇಗ ವಾಮಿಟಿಂಗ್ ಎಲ್ಲ ಸ್ಟಾಪ್ ಆಗಿಬಿಟ್ರೆ ವೀಕ್ಲಿ 3 ವೀಡಿಯೋಸ್ ಆದರೂ ನಾನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ವಾರಕ್ಕೊಂದು ಒಂದು ವೀಕಿಂದ ಜಾಸ್ತಿನೂ ಟೈಮ್ ತೊಗೊಂಡ್ಬಿಡ್ತಾ ಇದ್ದೀನಿ. ರೆಗ್ಯುಲರ್ ಆಗಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಕಾರಣ ಇಷ್ಟೇ, ಇದೇನೆ. ತುಂಬ 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 ಕಷ್ಟ ಆಗ್ತಿದೆ. ವೀಡಿಯೋಸ್ ಮಾಡ್ಕೊಳ್ಳೋದಿರಲಿ, ಮಾಡಿರೋ ವೀಡಿಯೋಸ್ನ ಎಡಿಟ್ ಮಾಡ್ಕೊಳ್ಳೋದು ನನಗೆ ತುಂಬ ರಿಸ್ಕ್ ಅಂತ ಅನ್ನಿಸ್ತಿದೆ, ಕಷ್ಟ ಆಗ್ತಿದೆ. ಏನೂ ಬೇಡ, ಸುಮ್ಮನೆ ಮಲ್ಕೊಂಡಿರಬೇಕು, ಊಟ ಬೇಡ, ತಿಂಡಿ ಬೇಡ, ಏನೂ ಬೇಡ, ನನ್ನ ಪಾಡಿ ನಾನು ಬಿಟ್ಟರೆ ಸೈಲೆಂಟಾಗಿರಬೇಕು ಜಾಗ, ನನ್ನ ಪಾಡಿ ನಾನು ಮಲ್ಕೊಂಡಿರಬೇಕು. ಈ ಥರ ಅನಿಸುತ್ತೆ. ತುಂಬ ಮೂಡ್ ಸ್ವಿಂಗ್ಸು, ಸಿಟ್ಟು, ಎಲ್ಲದಕ್ಕೂ ಸಿಟ್ಟು, ಕೋಪ, ಸಿಕ್ಕೋದಕ್ಕೆಲ್ಲ ರೇಗಾಡ್ಬಿಡ್ಬೇಕು ಅನಿಸುತ್ತೆ. ಅಂದ್ರೂ ತುಂಬ ತಾಳ್ಮೆಯಿಂದ ತಡ್ಕೋತಾ ಇದ್ದೀನಿ. ಏನಪ್ಪ ನೀರು ಬೇಕಾ? ಅಲ್ಲಿ ಬಾಟ್ಲ್ ಇದೆ, ತಗೋಲಿ. ಅಲ್ಲಿ ಬ್ಯಾಗ್ ಸೊ ಈಗ ಇಲ್ಲಿಗೆ ಬೇರೆ ಬಂದಿದ್ದೀನಿ. ಅವನ ಕಡೆಯೂ ಸ್ವಲ್ಪ ಗಮನ ಕೊಡಬೇಕು. ಸೊ ಎಷ್ಟು ದಿವಸ ಅಂತ ಟ್ಯಾಬ್ಲೆಟ್ಸ್ ಎಲ್ಲ ಸ್ಕಿಪ್ ಮಾಡೋಕ್ಕಾಗುತ್ತೆ. ಸೊ ಓಕೆ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಹೊಸ ವ್ಲಾಗ್ ಜೊತೆ ಇನ್ನು ನೆಕ್ಸ್ಟ್ ಬರೋದೆಲ್ಲ ನನ್ನ ಪ್ರೆಗ್ನೆನ್ಸಿ ವ್ಲಾಗ್ದೇ ಆಗಿರುತ್ತೆ. ನೆಕ್ಸ್ಟ್ ಎಲ್ಲ ಸ್ಕ್ಯಾನಿಂಗ್ ಆದರೆ ಅಪ್ಲೋಡ್ ಮಾಡ್ತೀನಿ. ನನ್ನ ಸ್ಕ್ಯಾನಿಂಗ್ ವ್ಲಾಗ್ಸ್ ಇರ್ಬೋದು, ಮತ್ತು ನಾನು ಫುಡ್ಡೆಲ್ಲ ಯಾವ ಥರ ಇದೆ. ಈಗಂತೂ ವಾಮಿಟಿಂಗ್ ಇರೋದ್ರಿಂದ ನಾನೇನು ಸರಿಯಾಗಿ ಫುಡ್ ತೊಗೋತಾ ಇಲ್ಲ. ರೈಸ್ ಐಟಮ್ ಆಗಲಿ, ರೈಸ್ ಆಗಲಿ ಏನೂ ತಿನ್ನೋಕ್ಕಾಗ್ತಾಯಿಲ್ಲ, ಆ ಥರ ಆಗಿದೆ. ಬರೀ ರಾಗಿ ಅಂಬಲಿ, ಬೆಳಿಗ್ಗೆ ಹೊತ್ತು ಏನು ತಿಂದರೂ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಅದಾದಮೇಲೆ ಏನೇ ತಿಂದ್ರೂ ಸ್ವಲ್ಪ ಕಷ್ಟ ಆಗ್ತಿದೆ. ಹಾಗಾಗಿ ಬರೀ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ದೋಸೆ, ಇಡ್ಲಿ, ರಾಗಿ ಅಂಬಲಿ ಇಷ್ಟೇ ನಾನು ತೊಗೊತಾ ಇರೋದು. ಎಳ್ನೀರು, ಅದು ಬಿಟ್ಟರೆ ನಂಗೆ ಇನ್ನೇನು ತೊಗೊಳಕ್ಕಾಗ್ತಿಲ್ಲ. ಅದು ಬಿಟ್ಟು ಇನ್ನೇನೇ ಎಕ್ಸ್ಟ್ರಾ ತೊಗೋತೀನಿ ಅಂತಂದ್ರೂ ಅದು ಇಮಿಡಿಯೇಟ್ ವಾಮಿಟ್ ಆಗೇ ಆಗುತ್ತೆ. ಸೊ ಅದೆಲ್ಲ ವಾಮಿಟಿಂಗ್ ಎಲ್ಲ ಮೇ ಬಿ ಒಂದು 3 ತಿಂಗಳಾದಮೇಲೆ ಸ್ಟಾಪ್ ಆಗುತ್ತೆ ಅಂತ ಒಂದು ಆಸೆ ಇಟ್ಕೊಂಡಿದ್ದೀನಿ. ಅದೆಲ್ಲ ಸ್ಟಾಪ್ ಆಗಿಬಿಟ್ರೆ ನಾನು ನಾರ್ಮಲಾಗಿ ವೀಡಿಯೋಸ್ ಎಲ್ಲ ಮಾಡಿಕೊಂಡು ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತೀನಿ. ನನಗೆ ಫಸ್ಟು ಪ್ರೆಗ್ನೆನ್ಸಿನಲ್ಲಿ ಆ್ಯಕ್ಚುಲಿ ಏನೇನೂ ಇರಲಿಲ್ಲ. ಎಷ್ಟು ಆರಾಮಾಗಿದೆ ಗೊತ್ತಾ. ಜಾಬ್ ಮಾಡ್ತಿದ್ದೆ, ಮನೇಲಿ ಎಲ್ಲ ಕೆಲಸ ನಾನೇ ಮಾಡ್ಕೊತಿದ್ದೆ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಎಲ್ಲ ಅಡುಗೆ ತಿಂಡಿ ಎಲ್ಲ ಮಾಡಿ ಮುಗಿಸಿ 7 ಗಂಟೆಗೆ ಟ್ರೈನ್ ಇತ್ತು. ಟ್ರೈನಿಗೆ ಹೋಗಿ ಸಂಜೆ 5 ಗಂಟೆ ಆಗ್ತಿತ್ತು ಮನೆಗೆ ತಲುಪೋದು ನಾನು. ಅಷ್ಟೆಲ್ಲ ಜರ್ನಿ ಮಾಡಿಕೊಂಡು ಓಡಾಡ್ಕೊಂಡು ಎಲ್ಲ ಮಾಡಿಕೊಂಡ್ರು ಆರಾಮಾಗಿದ್ದೆ, ಹೆಲ್ದಿಯಾಗಿದ್ದೆ. ಬಟ್ ಈ ಪ್ರೆಗ್ನೆನ್ಸಿ ಮಾತ್ರ ನನಗೆ ಕೈ ಎತ್ತಿ ಮುಗಿಬೇಕು, ಅಷ್ಟು ಸಾಕಾಗ್ಬಿಟ್ಟಿದೆ ನನಗೆ ಈ ಪ್ರೆಗ್ನೆನ್ಸಿ. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲ ಸಹಿಸ್ಕೊಳ್ಳೇಬೇಕು. ಓಕೆ ಗೈಸ್, ನಾನು ಮತ್ತೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಈ ತನಕ ಬಾಯ್.